ಮನೆಗೆ ಸ್ವಲ್ಪ ತರಕಾರಿ ಬೇಕಿತ್ತು, ಎಲ್ಲ ತರಕಾರಿನೂ ಆಗೋಗಿತ್ತು. ಸೊ ತರಕಾರಿ ತರಕ್ಕೆ ಹೋದಾಗ ಸೂಪರ್ ಆಗಿರೋ ಗಿಳಿಮುತಿ ಮಾವಿನಕಾಯಿ ನೋಡಿದೆ. ಸರಿ ಗಿಳಿಮುತಿ ಮಾವಿನಕಾಯಿ ತಗೊಂಡು ಮಾವಿನಕಾಯಿಯನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಆಸೆ ಪಟ್ಟು ತಗೊಬಂದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಬರೀ ಯುಗಾದಿ ಹಬ್ಬಕ್ಕೆ ಮಾಡಬೇಕು ಅಂತ ಏನೂ ಇಲ್ಲ. ಮಾವಿನಕಾಯಿ ಚಿತ್ರಾನ್ನ ನೆನೆಸ್ದಾಗ ಮಾಡ್ಕೋಬೋದು. ಇವಾಗೇನು ಅಂತ ಸೀಸನ್ ಇಲ್ಲ, ಬಟ್ ಗಿಳಿಮುತಿ ಮಾವಿನಕಾಯಿ ಸಿಕ್ಕಿದಾಗ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಅದೇ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು. ಮಾಡೋದು ಹೇಗೆ ಅಂತ ನೋಡ್ಕೊಂಡ್ವಾ. ಒಂದು ಕಡಾಯಲ್ಲಿ 1-2 ಟೀ ಸ್ಪೂನ್ ಆಯಿಲ್ ಹಾಕಿ, ಬ್ಯಾಡಗಿ ಮೆಣಸಿನ್ಕಾಯಿ 4-5 ಖಾರಕ್ಕೆ, 1 ಟೀ ಸ್ಪೂನಷ್ಟು ಮೆಂತ್ಯ, 1 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಂಗು ಎಲ್ಲನೂ ಘಮ ಬರೋವರೆಗೂ ಹುರ್ಕೋಬೇಕು. ಇದು ಹುರಿದು ಸ್ವಲ್ಪ ಘಮ ಬರ್ತಾ ಇದ್ದಾಗ 1 ಇಂಚ್ ಶುಂಠಿನ ಸಣ್ಣದಾಗಿ ಹೆಚ್ಚಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೂ ಕೂಡ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿ, ನಾನು ಹೇಳ್ದಂಗೆ ಗಿಳಿಮೂತಿ ಮಾವಿನಕಾಯಿ ಚಿಕ್ಕ ಸೈಜ್, ಅದು ದೊಡ್ಡದಾಗಿರಲಿಲ್ಲ, ತುಂಬ ಚಿಕ್ಕ ಸೈಜು, ಅದನ್ನು ಫುಲ್ ಕತ್ತರಿಸಿ ಪೀಸಾಗಿ ಮಾಡಿ ಅದನ್ನು ಸ್ವಲ್ಪ ಮೆತ್ತಗೆ ಆಗೋವರೆಗೂ ಹುರಿದ್ಬಿಟ್ಟು ಒಲೆ ಉರಿ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ತುರಿ ಸೇರಿಸ್ಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಳ್ದೇನೆ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡಬೇಕು. ಒಂದು ಪಾತ್ರೆ ಇಟ್ಬಿಟ್ಟು 4 ಟೀ ಸ್ಪೂನ್ ಆಯಿಲ್ ಹಾಕಿ, ಕಡಲೆಕಾಯಿ ಬೀಜ ಅಥವಾ ಗೋಡಂಬಿ ಯಾವುದಾದ್ರೂ ಸೇರಿಸ್ಕೊಳ್ಳಿ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ ಒಗ್ಗರಣೆ ಕೊಟ್ಟು ಈ ರುಬ್ದಂಥ ಪೇಸ್ಟನ್ನು ಹಾಕಿ ಎಣ್ಣೆ ಜೊತೆಗೆ ಈ ಪೇಸ್ಟ್ ಹೊಂದ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಇರೋಂಥ ಕರ್ಬೇವಿನ ಸೊಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಒಂದು ಚಿಟಿಕೆ ಬೆಲ್ಲ ಸೇರಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಬೆಲ್ಲ ಬಂದು ಆಪ್ಷನಲ್ಲು, ಬೇಕಿದ್ರೆ ಸೇರಿಸಿ, ಬೇಡ ಅಂದರೆ ಬೇಡ. ಅದು ನಾನಿಲ್ಲಿ ಕ್ಲಿಪ್ಪಿಂಗಲ್ಲಿ ಮಿಸ್ ಆಗಿದೆ, ಒಂದು ಚಿಟಿಕೆ ಸೇರಿಸಿದ್ದೀನಿ ಬೆಲ್ಲದ ಪುಡಿನ. ಆಮೇಲೆ ಉದುದ್ರಾಗಿ ಮಾಡಿಟ್ಕೊಂಡಿರೋವಂಥ ಅನ್ನನ ಸೇರಿಸಿ ಫೈನಾಗಿ ಒಂದು ಮಿಕ್ಸ್ ಮಾಡಿದ್ರೆ ಸೂಪರಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಕೋಬೋದು. ನೀವು ಲಾಸ್ಟಿಗೆ ಅಲಂಕಾರಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಒಂದು ರೌಂಡು ಸೂಪರಾಗಿ ಸರ್ವ್ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗಂತೂ ಭಾಳ ಚೆನ್ನಾಗಿರುತ್ತೆ ಇದು. ಬೇಕಿದ್ರೆ ನೀವು ಬ್ರೇಕ್ಫಾಸ್ಟ್ಗೂ ಮಾಡಿಕೊಡ್ಬೋದು. ಸಾಮಾನ್ಯವಾಗಿ ಬ್ರೇಕ್ಫಾಸ್ಟಲ್ಲಿ ಅನ್ನದ ಐಟಮ್ಗಳು ತಿನ್ನೋಕ್ಕೆ ಇಷ್ಟಪಡಲ್ಲ, ಸೊ ಹಾಗಾಗಿ ಲಂಚಿಗೆ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಖಂಡಿತ ಗಿಳಿಮುತಿ ಮಾವಿನಕಾಯಿ ಸಿಕ್ಕಿದ್ರೆ ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ವೀಣಾ ಲಕ್ಷ್ಮೀ ನಾರಾಯಣ್ ಪೇಜನ್ನ ಫಾಲೋ ಮಾಡ್ಕೊಂಡು ನೋಡಿ.